ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸೋಮಶೇಖರ್ ಟಿಆರ್ ಯೂಟ್ಯೂಬ್ ಚಾನಲ್ನಿಂದ ಬೆಳಗಿನ ಶುಭೋದಯಗಳು. ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಎಂದರೆ, ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ತಾಲೂಕು ಕಲ್ಲಹಳ್ಳಿಯಲ್ಲಿ ತ್ರಿವೇಣಿ ಸಂಗಮದ ತಟದಲ್ಲಿ ನೆಲೆಸಿರುವ ಶ್ರೀ ವರಹ ನರಸಿಂಹಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇವೆ. ಕಾವೇರಿ, ಹೇಮಾವತಿ, ಲಕ್ಷ್ಮಣ ತೀರ್ಥ ತ್ರಿವೇಣಿ ಸಂಗಮವಾಗಿದ್ದು, ಹಿಂದೂ ಗ್ರಂಥಗಳ ಪ್ರಕಾರ ಪ್ರಳಯ ಕಾಲದಲ್ಲಿ ಹಿರಣ್ಯಶುಕ್ಲ ಎಂಬ ರಾಕ್ಷಸ ಭೂಮಿಯನ್ನು ಚಾಪೆಯ ರೂಪದಲ್ಲಿ ಸುತ್ತಿ ಸಮುದ್ರದ ಹತ್ತಿರ ತೆಗೆದುಕೊಂಡು ಹೋಗಬೇಕಾದರೆ ವಿಷ್ಣು ವರಾಹ ರೂಪವನ್ನು ತಾಳಿ ತನ್ನ ಕೋರೆ ಹಲ್ಲುಗಳಿಂದ ಭೂಮಿಯನ್ನು ಮೇಲಕ್ಕೆತ್ತಿದನಂತೆ. ಇದೇ ವರಹ ನರಸಿಂಹಸ್ವಾಮಿ ದೇವಾಲಯ. ಭೂದೇವಿಯು ಸ್ವಾಮಿ ಎಡತೊಡೆಯ ಮೇಲೆ ಕುಳಿತಿರುವುದು ವಿಶೇಷವಾಗಿದೆ. ವಿಷ್ಣುವಿನ ಮೂರನೇ ಅವತಾರವಾಗಿದ್ದು, ವರಹಸ್ವಾಮಿಯು ಹಿರಣ್ಯಾಕ್ಷರಿಂದ ಭೂದೇವಿಯನ್ನು ರಕ್ಷಿಸಿ ಅಭಯವನ್ನು ನೀಡಿ ನೆಲೆ ನಿಂತ ಪುಣ್ಯಕ್ಷೇತ್ರವಿದು. ಈ ಶಿಲೆಯು ಶಾಲಿಗ್ರಾಮದ ಏಕಶಿಲೆಯಲ್ಲಿ ಮಾಡಿದಂಥ ಮೂರ್ತಿಯನ್ನು ಈ ದೇವಾಲಯದಲ್ಲಿ ಕಾಣಬಹುದು. ಮನೆ ಕಟ್ಟುವರು 2 ಇಟ್ಟಿಗೆಯನ್ನು ಪೂಜಿಸಿ, ಒಂದು ಇಟ್ಟಿಗೆಯನ್ನು ದೇವಸ್ಥಾನದ ಮುಂದೆ ಇಟ್ಟು, ಇನ್ನೊಂದು ಇಟ್ಟಿಗೆಯನ್ನು ಅವರ ಜಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಇಟ್ಟು ಮನೆ ಕಟ್ಟುವುದರಿಂದ ಒಳ್ಳೆ ಫಲಗಳು ದೊರೆಯುತ್ತವೆ. ಮನೆ ಕಟ್ಟುವುದು ಪ್ರತಿಯೊಬ್ಬರ ಕನಸು. ಮನೆಯನ್ನು ಕಟ್ಟುವುದು, ಆಸ್ತಿ ಖರೀದಿ ಮಾಡುವುದು, ಭೂ ವಿವಾದಗಳಿಗೆ, ರಾಹು ದೋಷ ನಿವಾರಣೆಗೆ ಈ ದೇವಾಲಯವು ಪ್ರಸಿದ್ಧವಾಗಿದೆ. ಮನೆ ಕಟ್ಟುವರು ಕಲ್ಲಿನ ಮೇಲೆ ಕಲ್ಲನ್ನು ಜೋಡಿಸ್ತಾ ಇದ್ದಾರೆ. ಅವ್ರಿಗೆ ಕೇಳಿದಾಗ, ಯಾಕಪ್ಪ ಈ ಥರ ಕಲ್ಲಿನ ಮೇಲೆ ಜೋಡಿಸ್ತಾ ಇದ್ದೀರಾ ಅಂದಾಗ, ದೇವಾಲಯದ ಪಕ್ಕದಲ್ಲಿ ಕಲ್ಲಿನ ಮೇಲೆ ಕಲ್ಲನ್ನಿಡುತ್ತಾ ತನ್ನ ಮನೆಯನ್ನು, ಕನಸನ್ನು ನನಸಾಗಿಸಿಕೊಳ್ಳಲು ಕಲ್ಲಿನ ಮೇಲೆ ಕಲ್ಲನ್ನು ಇಡುತ್ತಾರೆ. ದೇವಾಲಯದ ಸುತ್ತ ಕಲ್ಲನ್ನು ಜೋಡಿಸ್ತಾ ಇರೋದನ್ನ ನೀವು ನೋಡಬಹುದು. ಗೌತಮರು ಪ್ರತಿಷ್ಠೆ ಮಾಡಿಸುವಂತ ಶಾಸ್ತ್ರಗಳು ಹೇಳ್ತಾರೆ. ಇದೊಂದು 850 ವರ್ಷಗಳ ಹಿಂದೆ ಸುಮಾರು ವೀರಬಲ್ಲಾಳ, ಮೂರನೇ ವೀರಬಲ್ಲಾಳ ಬಂದಿಲ್ಲಿ ಬೇಜಾರಕ್ಕೆ ಬಂದಾಗ ಇಲ್ಲಿ ಮಣ್ಣಿನ ಗುಡ್ಡೆ ಇರ್ತದೆ. ಅವಾಗ ಬೇಜನಾಯಿಗಳು ಮೊಲಗಳ ಗುಂಪು ಎತ್ಕೊಂಡು ಬರ್ತಾ ಇತ್ತು. ಆ ಮೊಲಗಳ ಗುಂಪು ಇಲ್ಲಿ ಬಂದ ಕೂಡಲೇ ಆ ಮೊಲಗಳ ಗುಂಪೆ ಬೇಟನಾಯಿಗಳ ಗುಂಪು ಅಷ್ಟು ವಾಪಸ್ ಬರ್ಬೋದು. ಅವಾಗ ಯಾವ ವಿಶೇಷ ಹೆಚ್ಚು ದೇವರಿಗೆ ಪ್ರಾರ್ಥನೆವಾದ ವರಾಹ ಮನಸ್ಸಲ್ಲಿ ಬಂದು ಪ್ರತ್ಯಕ್ಷ ಆಗಿ ಅವನಿಗೆ ಅಶೇಷ ಕಳಿಸಿ. ಆಗ ಅವನ ದೇವರ ಮಹಾರಾಣಿ, ಅವನ ಮಹಾರಾಣಿಗೆ 1254 ಆಗುತ್ತೆ. 2500 ವರ್ಷಗಳ ಇತಿಹಾಸ ಇದೆ. ಹೌದಾ? ಹೌದು ಸರ್. ಇದು ಮೊದಲು ಸ್ಥಾಪಿಸಿದ ಅವ್ರ ಗೌತಮ ಋಷಿಗಳು. ಎರಡನೇ ಸಲದ ಇದು ವೀರಬಲ್ಲಾಳ, ಮೂರನೇ ವೀರಬಲ್ಲಾಳ, ವೀರಬಲ್ಲಾಳ. ಆಮೇಲೆ ಈ ಗ್ರಾಮ ಮತ್ತು ಈ 7 ಗ್ರಾಮಗಳನ್ನ ಯಾವ ಮಧುಬಾನ್ಯ ಗ್ರಾಮ ಅಂದ್ರೆ ನಮಗೆ ರಾಜಪ್ಪ ಮಹಾರಾಜ 16ನೇ ಇಸ್ವಿ ನವೆಂಬರ್ 27 ಆಮೇಲೆ ಅಲ್ಲಿಂದ ನಮ್ಮ ಬಚಾವಿದ್ದು ಈ ದೇವಾಲಯ ಮಠ ಇತ್ತು. ಚಿಕ್ಕ ಮಠ ಅಷ್ಟೇ. ಚಿಕ್ಕ ಮಠ ಸ್ವಾಮಿ ತೆಗೆದಬೇಕು ಸಹಿ ಮಾಡಿದ್ರು. ಆಗ ಮಾಡಿ ಬಾಂಬೆ ಶುರು ಮಾಡಿದ್ದೇನೆ. ಇದರಿಂದ 3 ಪ್ರಾಕಾರ ಕಟ್ಟಬೇಕು ಸಂಕಲ್ಪ ಆಗಿದೆ. ಎರಡನೇ ಪ್ರಾಕಾರ, ಮೊದಲನೇ ಪ್ರಾಕಾರ ಅಲ್ಲಿ ಬರ್ತಿದೆ. ಮೂರನೇ ಪ್ರಕಾರ 5,000 ಅಲ್ಲಿ ಬರುತ್ತೆ. 186 ಅಡಿ ರಾಜಗೋಪುರ ಬರುತ್ತೆ. ಈಗ 56 ಅಡಿ ರಾಜಗೋಪುರ ಈ ಎರಡನೇ ಬರುತ್ತೆ. ಇದು 26 ಅಡಿ. 4 ರಾಜಗೋಪುರ ಇದೆ. ಅಲ್ಲಿ ಹೊರಗಡೆ ಮೂರನೇ ಪ್ರಕಾರ ಮಹಾಲಕ್ಷ್ಮಿ ದೇವಸ್ಥಾನ ಬರುತ್ತೆ. ಸಪ್ತಮಾತೃಕೆಯಲ್ಲಿ ಬರ್ತಾರೆ. ಆಮೇಲೆ ಕ್ಷೇತ್ರ ಪಾಲನೆ ಬರ್ತಾರೆ. ಗಣೇಶ ಹಣ ಬಂದವ್ರಿಗೆ ಭಗವಂತ ಊಟ ಹಾಕ್ತಾನೆ. ಭಗವಂತ ಊಟ ಹಾಕ್ತಾನೆ, ಯಾರು ಅಲ್ಲ, ಭಗವಂತನೇ ಊಟ ಹಾಕ್ತಾನೆ. ಮಹಾಲಕ್ಷ್ಮಿ ಭಗವಂತ ಊಟ ಹಾಕ್ತಾನೆ. ಎಲ್ರಿಗೂ ವರ ಕೊಡ್ತಾರೆ. ಯಾರು ಬಂದು ಸೇರ್ತಾರೆ ಅವ್ರಿಗೆಲ್ಲ ವರ ಕೊಡ್ತಾರೆ. ಎಲ್ಲ ಭಕ್ತರು ಬಂದು 11 ಪ್ರದಕ್ಷಿಣೆ ಮಾಡಿ 12 ಶ್ರಾದ್ಧನೆ ಮಾಡಿ ಹೋಗ್ತಾರೆ. ಪುಷ್ಪ ಹೊರಗಡೆ ಇರ್ತಾರೆ, ನಿವಾರಣೆ ಮಾಡಿದಾಗ ವಿಶೇಷತೆ ಜನ ಅವರು ಪಕ್ಷಿ ಮನೆ ಕಟ್ಟಿಲ್ವಾ, ಮನೆ ಕಟ್ಟಿರ್ತಾರೆ. ಭಕ್ತಿ ವಂಶಿಗಳಲ್ಲ ಅದು ಮಾಡ್ತಾನೆ. ನಿಮ್ದು ಯಾವ ಊರು ತಾತ? ನಮ್ದು ಮತ್ತಿಕೆರೆನಾ? ಇವೆಲ್ಲ ಹಸುಗಳೆಲ್ಲ ಎಲ್ಲಿಂದ ತಂದಿರೋದು? ಎಲ್ಲ ಗೌಶಾಲೆಗೆ ತಂದು ಬಿಟ್ಟಿರೋದು. ಗೋಶಾಲೆ ತಂದು ಬಿಟ್ಟಿರೋದು ಇಲ್ಲಿ. ಇದನ್ನ ನೀವು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ? ನಾನೇ ಒಂದು 10 ವರ್ಷದಿಂದ ಸಾಕ್ತಾ ಇದ್ದೀನಿ. 10 ವರ್ಷದಿಂದ ಸಾಕ್ತಾ ಇದ್ದೀರಾ? ಇದು ಗೋವು ಎಷ್ಟಿದಾವೆ ಈಗ? ಎಲ್ಲ ಒಂದ 265. 250. 265. 4 ಕಡೆ ಒಂದು 10 ಇರ್ತದೆ.
265 ಎಲ್ಲ ಇದನ್ನ ನೋಡ್ಕೊಂಡ್ರೆ ನೀವಿಬ್ರೆ ಆ ಕಡೆ ಅಲ್ಲೂ ಎಂಟು ಸೀಟ್ ಒಟ್ಟು ಅಷ್ಟು ಚೆನ್ನಾಗಿದ್ದೀರಾ? ಹೌದು ಅವೆಲ್ಲ ನಮ್ಮ ಇವೆಲ್ಲ 250 ಇದಾವೆ. 265 ಈಗ 4 ಸ್ಟೇಷನ್ 10 ಬಂದು 10 265